ಕರ್ನಾಟಕ ಮತ್ತೆ ತಮಿಳುನಾಡು ರಾಜ್ಯಗಳ ನೀರಿನ ಸ್ಥಿತಿಗತಿಗಳನ್ನ ಮೊದಲು ಖುದ್ದು ಅವಲೋಕಿಸಿ ನಂತರ ನೀರು ಬಿಡುವ ತೀರ್ಪು ನೀಡಬೇಕೆಂದು ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಮುಖ್ಯಸ್ಥರು ಸದಸ್ಯರ ಮೇಲೆ ಒತ್ತಡ ಹಾಕುವ ಕೆಲಸವನ್ನ ರಾಜ್ಯ ಸರ್ಕಾರದಿಂದ ಮಾಡಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ರಾಜ್ಯದ ಹೆಚ್ಚು ಭಾಗಗಳಲ್ಲಿ ಬರದ ಪರಿಸ್ಥಿತಿಯಿಂದ ಸುಮಾರು 150 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ರೈತರ ಬೆಳೆ ಸಂಪೂರ್ಣ ನಾಶವಾಗಿದೆ. ಇನ್ನು ಮಣ್ಣಿನ ಮಕ್ಕಳು ಇವತ್ತು ಆತ್ಮಹತ್ಯೆಯ ಸರಣಿಯಿಂದ ಇವೆಲ್ಲ ಒಂದು ಕಡೆ ಆತಂಕ ಸೃಷ್ಟಿಯಾಗೋಗ್ಬಿಟ್ಟಿದೆ ರೈತರಿಗೆ. ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ 54ರಿಂದ 55 TMC ನೀರಿರಬಹುದು. ಮುಂದೆಯೂ ಕೂಡ ಮಳೆ ಕೊರತೆ ಕಾಡಿದ್ರೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರಾಗಿಬಿಡುತ್ತೆ. ಹೀಗಿದ್ರೂ ಕೂಡ ಸಮಿತಿಗಳು ಎಲ್ಲೋ ಕೂತ್ಕೊಂಡು ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶ ಮಾಡಿಬಿಟ್ಟಿದ್ದಾರೆ. ಇದವರ ವಿರುದ್ಧ ಈಗಾಗಲೇ ಪ್ರತಿಭಟನೆ ಶುರುವಾಗಿದ್ದು ಇದು ಅನಿವಾರ್ಯ, ಇದಕ್ಕೆ ನಮ್ಮ ಬೆಂಬಲ ಇದೆ. ಸಂಕಷ್ಟದ ನಡುವೆಯೂ ಕೂಡ ನೀರು ಬಿಡುಗಡೆ ಆದೇಶ ಹೊರಬಿದ್ದಿದ್ರು ಕೂಡ ರಾಜ್ಯ ಸರ್ಕಾರ ಮತ್ತೆ ನಾಡಿನ ಜನರು ಮೌನ ವಹಿಸಿದ್ರೆ ಅದು ನಮ್ಮ ದೌರ್ಬಲ್ಯ ಆಗಬಿಡುತ್ತೆ. ಹಿಂದಿಂದಲೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಆಧರಿಸಿ ನೀರು ಬಿಡಲಾಗಿದೆ. ಆದ್ರೆ ಇದನ್ನೇ ಸ್ವಾರ್ಥಕ್ಕೆ ಯಾರೇ ಬಳಸಿಕೊಂಡ್ರು ಕೂಡ ಅದು ತಪ್ಪು ಅಂತ ಹೇಳಿದ್ರು. ಎರಡು ಸಮಿತಿಯವರು ಕೂಡ AC ಕೋಣೆಯೊಳಗಡೆ ಕುಳಿತುಕೊಂಡು ನೀರು ಬಿಡಿ ಅಂತಕ್ಕಂಥದ್ದು ಸರಿಯಲ್ಲ. ಕರ್ನಾಟಕದಲ್ಲಿ ಮಳೆ ಹೇಗಿದೆ, ನೀರಿನ ಸ್ಥಿತಿಗತಿ ಎಷ್ಟಿದೆ, ಹಾಗೆ ತಮಿಳುನಾಡಲ್ಲಿ ಎಷ್ಟಿದೆ, ಅವರು ಕೃಷಿಗೆ ಅಥವಾ ಕುಡಿಯೋದಕ್ಕೆ ನೀರು ಕೇಳ್ತಾ ಇದ್ದಾರಾ ಎಂಬ ಬಗ್ಗೆ ಎರಡೂ ಕಡೆ ಖುದ್ದಾಗಿ ವೀಕ್ಷಣೆ ಮಾಡಿ ನಂತರ ತೀರ್ಪು ನೀಡಬೇಕು ಅಂತ ಕುಮಾರಸ್ವಾಮಿ ಅವರು ಒತ್ತಾಯಿಸಿದ್ರು. ಇನ್ನು ತಮಿಳುನಾಡಿನವರು ಯಾವ ಉದ್ದೇಶಕ್ಕೆ ನೀರು ಕೇಳ್ತಾ ಇದ್ದಾರೆ ಎಂಬುದನ್ನ ಮನವರಿಕೆ ಮಾಡಿಕೊಡಬೇಕು. ಇನ್ನು ನೀವೇ ಒಂದು ನಿಯೋಗ ಬಂದು ಸ್ಥಿತಿಗತಿ ಪರಿಶೀಲಿಸಿ ಅಂತ ಆಗ್ರಹಿಸಿದ ಅವರು ರಾಜ್ಯ ಸರ್ಕಾರವು ಈ ಬೇಡಿಕೆಯನ್ನ ಮುಂದಿಟ್ಟು ಒತ್ತಡವನ್ನ ಹೇರಬೇಕು. ಮುಂದಿನ ದಿನಗಳಲ್ಲಿ 12 TMC ನೀರು ಹರಿದು ಬರಬಹುದು ಅಂತ ಅಂದಾಜಿಸಿ ಆದೇಶ ಮಾಡುವುದು ತರವಲ್ಲ, ಅವರು ಇಲ್ಲಿಗೆ ಬಂದು ನೋಡಬೇಕು ಅಂತ ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ತೀವ್ರತರವಾದಂಥ ಬರಗಾಲ, ನಮ್ಮ ಕೃಷ್ಣಾ ಜಲಾನಯ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಜಲಾಶಯಗಳು ಭರ್ತಿಯಾಗ್ತಕ್ಕಂಥದ್ದು ಒಂದು ಭಾಗವಾದರೆ, ರಾಜ್ಯದ ಉದ್ದಗಲಕ್ಕೂ ಬಹುಶಃ ಸುಮಾರು 150-160 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥ ರೈತರ ಬದುಕು ಸಂಪೂರ್ಣವಾಗಿ ನಾಶ ಆಗಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಪುನಃ ನಾವೇನು 2013ರಿಂದ 2017ನೇ ಇಸ್ವಿವರೆಗೆ ಒಂದೊಂದು ಜಿಲ್ಲೆಗಳಲ್ಲಿ 100-200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕ್ರಿಯೆಗಳು ಕಂಡಿದ್ದೇವೆ ನಾವು ಆ ಸಮಯದಲ್ಲಿ. ಇವತ್ತು ಈಗಾಗಲೇ ಪ್ರತಿನಿತ್ಯ ರೈತರ ಆತ್ಮಹತ್ಯೆ ಸರಣಿಯನ್ನು ನೋಡ್ತಾ ಇದ್ದೇವೆ. ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜಲಾಶಯಗಳು ಭರ್ತಿಯಾಗಿಲ್ಲ, ಖಾಲಿ ಇದೆ. ಇವತ್ತು ನಮ್ಮ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದ ಇರತಕ್ಕಂಥ ಜಲಾಶಯಗಳಲ್ಲಿ ನನಗಿರ್ತಕ್ಕಂಥ ಮಾಹಿತಿಗಳು ಬಹುಶಃ 54-55 TMC ಈ ಎಲ್ಲ ಜಲಾಶಯಗಳಲ್ಲಿ ಇರ್ತಕ್ಕಂಥ ಒಂದು ನೀರಿನ ಪ್ರಮಾಣ 54-55 TMC ಇದೆ. ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಮಳೆಯ ಕೊರತೆ ಆದರೆ ಸಮಸ್ಯೆಗಳಿದೆ ಕುಡಿಯೋ ನೀರಿಗೆ. ಈಗಾಗಲೇ ರಾಜ್ಯ ಸರ್ಕಾರ ಯಾವುದೇ ರೈತರು ಕೃಷಿಗೆ ನೀರನ್ನು ಅವಲಂಬಿತರಾಗಬೇಡಿ ಅಂತಕ್ಕಂಥದ್ದನ್ನು ಘೋಷಣೆನೂ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಇಂಥ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇವತ್ತು
CWMA ಇರ್ಬೋದು, CWRA ಇರ್ಬೋದು. ನಿನ್ನೆ ದಿನ ಅಂತಿಮವಾದ ಒಂದು ಆದೇಶ ಮಾಡಿದ್ದಾರೆ. ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು